ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯ ಸರ್ಕಾರ ಹಸಿವು ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಅನ್ನಭಾಗ್ಯ ಯೋಜನೆ ಜಾರಿಗೊಳಿಸಿದೆ. ಆದರೆ ಬಡವರ ಹಸಿವು ನೀಗಿಸಬೇಕಾಗಿದ್ದ ಅಕ್ಕಿಯೇ ದಂಧೆಕೋರರ ಪಾಲಾಗುತ್ತಿರುವುದು ನಿಜಕ್ಕೂ ವಿಪರ್ಯಾಸ. ಹೌದು, ಬಡವರ ಹೊಟ್ಟೆ ಸೇರಬೇಕಿದ್ದ ಅಕ್ಕಿ ಕಾಳಸಂತೆಯ ಪಾಲಾಗ್ತಾ ಇದೆ. ಅದರಂತೆ ಗೋಕಾಕ್ನಲ್ಲಿ ಅಕ್ಕಿ ಕಳ್ಳರು ರೆಡ್ ಹ್ಯಾಂಡ್ ಆಗಿ ಖಾಕಿ ಬಲೆಗೆ ಬಿದ್ದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ಅಕ್ಕಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಅದರಂತೆ ಗೋಕಾಕ್ನ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಗಿಳಿ ಹೊಸೂರ ಶಿವಪ್ಪ ಬುಳ್ಳಿ ಹಾಗೂ ರಾಮಸಿದ್ದ ಯಲ್ಲಪ್ಪ ಮೂಕಗೊಳ್ಳ ಬಂಧಿತರು. ಆರೋಪಿಗಳು ಬುಲೆರೋ ಕೃತ್ಯಕ್ಕೆ ಬಳಸಿದ ಬುಲೆರೋ ಪಿಕಪ್ ವಾಹನವನ್ನು ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ. ಸದ್ಯ ಆರೋಪಿಗಳನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು ವಿಚಾರಣೆ ಕೈಗೊಂಡಿದ್ದಾರೆ. ಇತ್ತೀಚೆಗೆ ಅಕ್ಕಿ ಕಳ್ಳರ ಹಾವಳಿ ಹೆಚ್ಚಾಗಿದ್ದು, ಈ ಬಗ್ಗೆ ಸ್ಥಳೀಯ ಅಧಿಕಾರಿಗಳು ಗಮನ ಹರಿಸಿ ಅಕ್ಕಿ ಕಳ್ಳರ ಹಾವಳಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಈಗ ತಮ್ಮ ಮೀಡಿಯಾದವರು ಮೆಸೇಜ್ ನೀಡಿದ ಪ್ರಕಾರ ನಾನು ಇಲ್ಲಿ ಕಣಗಾಂವ್ ಗಿಳಿ ಹೊಸರ ಗ್ರಾಮಕ್ಕೆ ಬಂದ ಚೆಕ್ ಮಾಡಿದ್ದೀನಿ. ಇಲ್ಲಿ ನಮ್ಮ ರೇಷನ್ ವಿತರಣೆ ಏನು ಮಾಡ್ತಾರಲ್ಲ ಅದರದ ಅಕ್ಕಿಗಳನ್ನ ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಇವರು ಅಕ್ರಮವಾಗಿ. ಇದಕ್ಕೆ ಹೊರತಕ್ಕೆ ಯಾವುದೇ ಲೈಸೆನ್ಸು ಇಲ್ಲ, ವಗೈರೆ ಇಲ್ಲ. ಅದಕ್ಕೆ ನಾವು ಅದರ ಪ್ರಕಾರ ಬಂದು ಅವನ್ನೆಲ್ಲ ಚೆಕ್ ಮಾಡಕತ್ತೀವಿ. ಸುಮಾರು ಒಂದು 100 ಚೀಲ ಮಟ್ಟ ಆಗ್ಬೋದು. ಎಷ್ಟು ಅದಾವ ಅನ್ನೋದು ನಾವು ತೂಕ ಮಾಡಿ ನಾವು ಅವ್ರ ಮೇಲೆ FIR ಮಾಡ್ತೀವಿ. ಪೊಲೀಸರು ಯಾವ ರೀತಿ ಆಕ್ಷನ್ ಸರ್ ಅವ್ರ ಮೇಲೆ? ಅವರು FIR ಮಾಡ್ತೀವಲ್ರಿ, ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಮುಂದೆ ಅವರು ಏನು ಮಾಡ್ಬೇಕು ಅನ್ನೋದನ್ನ ಅವ್ರ ಮೇಲೆ ಆಕ್ಷನ್ ತಗೋತಾರೆ. ನಾವು ನಮ್ಮ ಚೀಲದಾಗ ಇವೆಲ್ಲ ಅಕ್ಕಿ ಅದಾವ. ನಮ್ಮ ರೇಷನ್ ಚೀಲದಾಗನ ಅಕ್ಕಿ ಸ್ಟೋರ್ ಮಾಡಿದ್ದಾರೆ ಇವರು. ಮತ್ತು ನಾವು ಅದನ್ನ ಚೆಕ್ ಮಾಡಿ ನೋಡೋಕ್ಕಾಗಲಿ ನಮ್ಮ ಅಕ್ಕಿನ ಅಂತೇಳಿ ಕಂಡು ಬರತ್ತಾವ ನಮಗೆ. ಅದಕ್ಕೆ ಅವ್ರ ಮೇಲೆ FIR ಮಾಡ್ತೀವಿ. ಮುಂದೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಎಲ್ಲಿಂದ ತಗೊಂಡ್ಬಂದ್ರು ಏನು ಅದನ್ನ ಅವರು ವಿಚಾರಣೆ. ಒಟ್ಟಾರೆ ಸರ್ಕಾರ ಬಡವರಿಗಾಗಿ ವಿತರಣೆ ಮಾಡ್ತಾ ಇರುವಂತಹ ಅಕ್ಕಿಯನ್ನ ದುಷ್ಕರ್ಮಿಗಳು ಹಣದಾಸೆಗೆ ಮಾರಾಟ ಮಾಡುತ್ತಿರುವುದು ನಿಜಕ್ಕೂ ವಿಪರ್ಯಾಸದ ಸಂಗತಿಯಾಗಿದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.